बाइक चला है कटर रोड बार भाई तू बोल काय करू बोल काय केलं तू बाबा येतो बाइक चला है कटर रोड बार भाई तू बोल काय करू बोल काय केलं तू बाबा येतो ಬಂದ್ಬಿಟ್ಟಿದೆ. ಈಗಿನ ಬೆಲೆ ಏರಿಕೆಯಲ್ಲಿ ಮತ್ತು ಈಗಿನ ದಿನಮಾನಗಳಲ್ಲಿ ನಾವು ಈ 9,000ದಲ್ಲಿ ಬದುಕೋದು ತುಂಬ ದುಸ್ತರವಾಗಿದೆ. ಈ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನು ಓದಿಸ್ಬೇಕು, ಬಟ್ಟೆ ಬರೀ ಸಂಸಾರ, ಈಗಿನ ರೇಷನ್, ಗ್ಯಾಸ್, ಮನೆ ಬಾಡಿಗೆ, ಲೈಟ್ ಬಿಲ್ಲು, ಇನ್ನಿತರ ಖರ್ಚು ವೆಚ್ಚಗಳ ಇದರಲ್ಲಿ ನಾವು ಸಂಸಾರ ನೀಗಿಸೋಕೆ ಆಗ್ತಾ ಇಲ್ಲ ಅಂತೇಳಿ ನಾವು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 25-30ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮ ಮಾಡುವ ಮೂಲಕ ಅಮರಣ ಉಪವಾಸ ಸತ್ಯಾಗ್ರಹ 8 ಜನ ಸತ್ಯಾಗ್ರಹಿಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿಸಿ ಸೀರಿಯಸ್ ಆಗಿ ಹೋರಾಟ ಮಾಡಿದರೂ ಕೂಡ ನಮ್ಮ ನಾಳುವ ಸರ್ಕಾರ ಕಿವಿ ಕಣ್ಣು ಇಲ್ಲದಂತೆ ಕಿವುಡಾಗಿದೆ ಸರ್ಕಾರ. ನಾವೇ ಅಂಗವಿಕಲಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ನಮಗಿಂತ ದೊಡ್ಡ ಅಂಗವಿಕಲತೆ ಈ ಕಾಂಗ್ರೆಸ್ ಸರ್ಕಾರ ಅದಂತೇಳಿ ಇವತ್ತು ನಾವು ಧಿಕ್ಕಾರನ್ನು ಹಾಕ್ತಿದ್ದೀವಿ. ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನಿಮ್ಮ ನಡೆ ನಮ್ಮ ಅತ್ಯಂತ ಖಂಡನೀಯವಾಗಿದೆ. ನಮಗೆ ನ್ಯಾಯಯುತವಾದ ಬೇಡಿಕೆ ಇದೆ. ನಮಗೆ ಕನಿಷ್ಠ ವೇತನ ಬೇಕಾಗಿದೆ. ಕನಿಷ್ಠ ಕಡ್ಡಾಯವಾಗಿ ನಿಮಗೆ ಕಾಯಮಾತಿ ಮಾಡ್ತೀವಿ ಅಂತ. ಸೊ ಈ ಕಳೆದ 2 ವರ್ಷಗಳಾಯಿತು. 2 ವರ್ಷಗಳಿಂದ ಹಲವಾರು ಬಾರಿ ನಾವು ಮತ್ತೆ 2 ವರ್ಷಗಳಿಂದ ಸುಮಾರು ಪ್ರತಿಭಟನೆ ಹಮ್ಮಿಕೊಂಡು ಅವ್ರ ಮನವಿ ಪತ್ರಗಳನ್ನು ಮಾಡಿದ್ದೀವಿ. ಆದರೆ ಇದುವರೆಗೆ ನಮ್ಮ ಏನು ನಮ್ಮ ಬೇಡಿಕೆಗಳಿದ್ದಾವೆ ಅದು ಕೇವಲ ಅರಣ್ಯವಾಗಿದೆ. ನಮ್ಮ ಮೀಡಿಯಾ ಮೂಲಕ ಎಲ್ಲ ಸರ್ಕಾರವಾಗಿ ನಾವು ಇವತ್ತು ಎಚ್ಚರಿಕೆ ಕೊಡ್ತೀವಿ ಅಂತಂದರೆ, ಇವತ್ತು ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು, ಪ್ರತಿಯೊಬ್ಬ ಇವರು ಕೂಡ ಯಾವುದೋ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರಂಥ ನೌಕರರಿಗೆ ಇವತ್ತು ಕನಿಷ್ಠ ವೇತನ ಅಂತೇಳಿ ಮಾಡ್ತಾ ಇದ್ದೀರಾ ಮಾಡಿ. ಆದರೆ ವಿಕಲಚೇತನರಿಗೆ ಕೆಲಸ ಮಾಡ್ತಿರೋವಂಥದ್ದು ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೆಲಸ ಕೊಟ್ಟಿದ್ದೀರಿ. ಸುಮಾರು 17 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಕಟ್ಟಕಡೆಯ ವಿಕಲಚೇತನರಿಗೆ ಸೌಲಭ್ಯಗಳನ್ನು ಕಲ್ಪಿಸುವಂಥ ಯಾವುದಾದ್ರೂ ಪ್ರಾಯೋಗಿಕ ಪ್ರಯತ್ನವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಿದ್ದಾರೆ. ಆದರೆ ಇವತ್ತು 60 ವರ್ಷಕ್ಕೆ ನಮಗೆ ನಿವೃತ್ತಿ ವೇತನವನ್ನು ಗೊತ್ತುಪಡಿಸಿದ್ದಾರೆ. 60 ವರ್ಷ ಆದ ನಂತರ ಹೊರಗಡೆ ಹೋಗುವಂಥ ನಮ್ಮ ಎಷ್ಟೋ ಪುನರ್ವಸತಿ ಕಾರ್ಯಕರ್ತರು ಇವತ್ತು ಮತ್ತೆ ಭಿಕ್ಷೆ ಬೇಡುವಂಥ ಸ್ಥಿತಿಯಲ್ಲಿದ್ದಾರೆ. ಇದೇ ನಂಬಿಕೊಂಡು ನಾವು ಕುಟುಂಬ ಜೀವನ ನಿರ್ವಹಣೆ ಮಾಡ್ತಾ ಇದ್ದೀವಿ. ಇದನ್ನೇ ನಂಬಿಕೊಂಡು ನಾವು ಮದುವೆ ಆಗಿದ್ದೀವಿ, ಮಕ್ಕಳಾಗಿದ್ದರೆ ನಮ್ಮ ಎಜುಕೇಷನ್ ಏನು ಮಾಡಬೇಕು? ಇವತ್ತು ಅದೇ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ 183 ರೂಪಾಯಿ, 187 ರೂಪಾಯಿ ಒಂದು ನರೇಗಾ ಯೋಜನೆ ಕಾರ್ಮಿಕರಿಗೆ ಕೊಡ್ತಾರೆ. ಅದನ್ನೇ ನಾವು ಈ ಯೋಜನೆಯಲ್ಲಿ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾರೆ. ನಮಗೆ ಕೇವಲ 300 ರೂಪಾಯಿಗಳ ಗೌರವಧನವನ್ನು ಕೊಟ್ಟು ನಿಮ್ಗೆ ಯಾವುದೇ ಸೌಲಭ್ಯಗಳನ್ನು ನಮಗೆ ಕೊಡದಿರೋ ವಂಚನೆ ಮಾಡಿದ್ದಾರೆ. ಇವತ್ತು ಎಷ್ಟೋ ಕಾರ್ಯಕರ್ತರು ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿರೋದ್ರಲ್ಲಿ ಕೂಡ ಕೇವಲ ಇತ್ತೀಚೆಗೆ 1 ಲಕ್ಷ ರೂಪಾಯಿ ಒಂದು ಮರಣ ಪರಿಹಾರವನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೋ ಒಂದು ಕಾಡು ಪ್ರಾಣಿ ದಾಳಿಗಾಗುವುದು ಅಥವಾ ಯಾವುದೇ ಒಂದು ರೈತರು ಯಾರಾದರೂ ಸತ್ತಬಿಟ್ರೆ ಅವ್ರಿಗೆ 5 ಲಕ್ಷ ರೂಪಾಯಿ ಸುರಕ್ಷೆ ಕೊಡ್ತಾರೆ. ಆದರೆ ನಾವೇ 2 ವರ್ಷವಲ್ವಾ? ಸೊ ನಮಗೆ 17 ವರ್ಷಗಳಿಂದ ನಾವು ಏನು ಮೂಲಭೂತ ಸೌಲಭ್ಯಗಳನ್ನು ವಂಚಿತರಾಗಿದ್ದೀವಿ. ನಮ್ಗೆ ಈ ಕೂಡಲೇ ಕನಿಷ್ಠ ವೇತನ ಫೈಲ್ ಸರ್ಕಾರದಲ್ಲಿದೆ. ಈ ಕೂಡಲೇ ನಮ್ಮ ಎಲ್ಲ ಹುದ್ದೆಗಳನ್ನು ಕನಿಷ್ಠ ವೇತನ ವ್ಯಾಪ್ತಿಗೆ ತರಬೇಕು. ನಮ್ಮ ಉದ್ದೇಶ ಏನು ಗೊತ್ತಾ? ಪರ್ಮನೆಂಟ್ ಮಾಡಬೇಕು. ಇವತ್ತು 25,000 ಹೆಚ್ಚಿನ ಒಂದು ಬ್ಯಾಕ್ಲಾಗ್ ಹುದ್ದೆಗಳು ಸರ್ಕಾರದಲ್ಲಿ ಬಾಕಿ ಇದ್ದಾವೆ, ವಿಕಲಚೇತನರಿಗೆ ಬಾಕಿ ಇದ್ದಾವೆ. ಆ ಒಮ್ಮೆಲೆ ನಾವು 6,022 ಜನನೂ ಕೂಡ ತುಂಬಿದ್ರೆ 15,000 ಹುದ್ದೆಗಳು ಇನ್ನೂ ಕೂಡ ಉಳ್ಕೊಳ್ತವೆ. 25,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಇರೋದ್ರಿಂದ ನಮ್ಮ ಮಾನವೀಯತೆ ಆಧಾರದ ಮೇಲೆ, ನಮ್ಮ ಒಂದು ಸೇವಾ ಇದ್ರ ಮೇಲೆ 12 ವರ್ಷ ಸೇವೆಯನ್ನು ಪರಿಗಣಿಸಿ ನಮ್ಮನ್ನು ಈ ಕೂಡಲೇ ಕಾಯಮಾತಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಸಭಾಂಗಣ ಮೈಸೂರಲ್ಲಿ ಮಾಡ್ತಿದ್ವಿ. ಇವತ್ತು ರಾಜ್ಯದ ಮೂಲಗಳಿಂದ ನಮ್ಮ ಎಲ್ಲ ಪುನರ್ವಸತಿ ಕಾರ್ಯಕರ್ತರು ಕೂಡ ಇವತ್ತು ಇಲ್ಲಿ ಹಾಜರಾಗಿದ್ದಾರೆ. ಇನ್ನೂ ಕೂಡ ಬರಲಿದ್ದಾರೆ. ಇವತ್ತು ನಾಳೆಯಲ್ಲಿ ಎಲ್ಲರೂ ಕೂಡ ಕಾರ್ಯಕರ್ತರು ಬರ್ತಾರೆ. ಇವತ್ತು ಏನಾದರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನೇರ ಹೊಣೆಗಾರರು ಈ ಸರ್ಕಾರ ಹೊರಬೇಕಾಗುತ್ತೆ. ಯಾಕೆಂತಂದರೆ ಈ ವಿಕಲಚೇತನರ ನಾವು ಇಲ್ಲಿಂದ ಬರೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ನಮ್ಮ ಏನು ಬೇಡಿಕೆಗಳಿದ್ದಾವೆ ಅದು ನಮ್ಮ ಮನೆಯಲ್ಲೇ ಅಲ್ಲೇ ನಮ್ಮ ಒಂದು ಕಚೇರಿಗಳಲ್ಲೇ ಅದನ್ನು ಫುಲ್ಫಿಲ್ ಮಾಡುವಂಥ ಕೆಲಸ ಇವತ್ತು ಮಾಡಬೇಕಾಗಿತ್ತು. ಆದರೆ ನಮ್ಮ ನಳಾಂತ ಸರ್ಕಾರ ಖಂಡಿತ ಸುರುಡಾಗಿದೆ. ಹೀಗಿದ್ದು ಕೂಡ ಶ್ರವಣ ಅವರು ಕೂಡ ವಿಕಲಚೇತನರ ವರ್ತನೆ ಮಾಡ್ತಿದ್ದಾರೆ. ಇದು ಯಾವುದೇ ರೀತಿಯಲ್ಲಿ ಆಗಿರುವಂಥ ಈ ಒಂದು ಕ್ರಮವನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ನಮ್ಮ ನಿರೀಕ್ಷೆ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಬೇಡ. ಈ ಕೂಡಲೇ ನಮ್ಮ ಬೇಡಿಕೆಗಳನ್ನು ನ್ಯಾಯಸಮ್ಮತವಾಗಿರುವಂಥ ಬೇಡಿಕೆಗಳು ಇವೆಲ್ಲವೂ
ಇಲ್ಲ. ಇವತ್ತು ಹಲವಾರು ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ಕೂಡ ಹೇಳಿದವೆ ಎಲ್ಲರೂ 10 ವರ್ಷ ಕೆಲಸ ಮಾಡಿದ್ರೆ ಅಂದರೆ ಪರ್ಮನೆಂಟ್ ಮಾಡಬೇಕು ಅಂತ. ಆದರೆ 17 ವರ್ಷ ಕೆಲಸ ಮಾಡಿ